ಕೊಡಲಿ, ನಾನು ಕಾರ್ ಮಾಡ್ತೀನಿ. ನಂದಿತಾ, ದೊಡ್ಡ ಮನೆ ಹಿರಿ ಸೊಸೆ ಯಾರು ಅಂತ ನಿರ್ಧಾರ ಆಗಿದೆ. ಮಾವ, ನಾನೇನು ಹೇಳ್ತೀನಿ ಅಂದರೆ ರಾಮು ಬಾವ ಮನಸ್ಸಲ್ಲೂ ಏನಿದೆ ಅಂತ ತಿಳ್ಕೊಂಡು ಆಮೇಲೆ. ಅವನ ಮನಸ್ಸು ಬಗ್ಗೆ ನನಗೆ ಗೊತ್ತಿದೆಯಮ್ಮ. ಆದರೆ ಸದ್ಯಕ್ಕೆ ಶಾರದಕ್ಕ ಹೇಳಿದಾಗೆ ಅವಸರ ಬೇಡ. ಅವನೇ ಖುದ್ದಾಗಿ ಬಂದು ಹೇಳಿ. ಹೌದು ಸಾಹೇಬ್ರೆ, ನಾವಾಗೆ ಹಿಂದೆ ಬೀಳೋದು ಬೇಡ. ಸದ್ಯಕ್ಕೆ ನಾನು ಹೊರಡ್ತೀನಿ. ಆಮೇಲೆ ರಾಮನ ಮದುವೆ ತಯಾರಿ ಆದಷ್ಟು ಬೇಗ ಶುರು ಆಗಬೇಕು. ಸ್ವಲ್ಪ ನೋಡ್ಕೊಳ್ಳಿ. ಮಾವ, ನನಗೆ ಆಶೀರ್ವಾದ ಮಾಡಿ. 100 ವರ್ಷ ಚೆನ್ನಾಗಿರಮ್ಮ. ಬರ್ತೀನಿ. ಹಾಂ. ತಯಾರಿಗಳು ಶುರು ಮಾಡಬೇಕಾ? ಮಾಡ್ತೀನಿ. ಈ ಮದುವೆನ ನಿಲ್ಲಿಸೋಕೆ ಏನೆಲ್ಲ ತಯಾರಿಗಳು ಮಾಡಬೇಕೋ ಅದನ್ನೆಲ್ಲ ಮಾಡ್ತೀನಿ. ಇದ್ಯಾಕೆ ಕಣ್ಣು ಮುಚ್ತಿದ್ರೆ ಮ್ಯಾಡಮೇ ಕಾಣ್ತಾರೆ? ಒಂದು ಅರ್ಥನೇ ಆಯ್ತಿಲ್ವಲ್ಲ. ನಾನಾಗೆ ಏನಾರ ನಿರ್ಧಾರ ತಗೊಳಕ್ಕಿಂತ ಯಾವುದಕ್ಕೂ ಇನ್ಯಾರನಾರ ಕೇಳೋದೇ ವಾಸಿ. ಅವ್ರ ಕಣ್ಮುಚ್ದಾಗ ಏನು ಕಾಣ್ತೈತಿ ಅಂತ ತಿಳ್ಕೊಂಡು ಆಮ್ಯಾಗ ಮೇಡಮ್ ತವ ಹೋಗಿ ಇದು ಸರಿನಾ ತೆಪ್ಪ ಅಂತ ಕೇಳುಮ. ಸುಮ್ಕೆ ಮೇಡಮ್ ಮುಂದೆ ಮಾನ ಹೋಗೋದು ಬೇಡ. ಬಾಬು, ಲೇ ಬಾಬು, ನಿಂತ್ಕೊಳ್ಳ ವಸಿ. ರಮಣ, ಏನ್ ಸಮಾಚಾರ? ಲೈ ಕಣ್ಣು ಮುಚ್ಕೊಳ್ಳ. ಏನು ವಸಿ ಕಣ್ಣು ಮುಚ್ಚಲ್ಲ ಹೇಳ್ತೀನಿ. ಈಗ ಆಟಾಡೋ ಮೂಡ್ನಾಗಿಲ್ಲ. ನಾನು ಕೊಡೆಲಕ್ಕೆ ಹೋಯ್ತೀವ್ನಿ. ಬಸ್ ಹೊಂಟೈತದೆ, ಬಿಡೋಣ. ಬಾಬು ನಿಂತ್ಕೊಳ್ಳ. ಬಸ್ ಹೊಂಟೋದ್ರೆ ಕೋಡಿಯಲ್ಲ ಗಂಟ ನಾ ಬಿಡ್ತೀನಿ. ನನ್ನ ದೋಸ್ತ್ ಅಲ್ವಾ, ನನ್ನ ಕಷ್ಟ ವಸಿ ಅರ್ಥ ಮಾಡ್ಕಲ್ಲ. ಸರಿ, ಅದೇನ್ ಮಾಡ್ಬೇಕು ಬೇಗ ಹೇಳೋಣ. ಕಣ್ಣು ಮುಚ್ಕ. ಕಣ್ಣು ಮುಚ್ಕೊಂಡು ನಿಂಗೇನು ಕಾಣ್ತೈತೋ ಅದ್ನ ಹೇಳು. ಕಣ್ ಮುಚ್ಕೊಂಡ್ರೆ ಇನ್ನೇನ್ ಕಾಣ್ತೈತೆ? ಯಾಕೆ, ಏನಾಗೈತಣ್ಣ ನಿಂಗೆ? ಬಾಬು, ನಾ ಹೇಳದ ವಸಿ ಕೇಳಲ್ಲ. ಕಣ್ಣು ಮುಚ್ಕ. ಈಗ ನಿಧಾನಕ್ಕೆ ನಿನ್ನ ಮನಸ್ಸನ್ನ ಶಾಂತವಾಗಿ ಮಾಡಿಕೊಂಡು